ಮನೆ ಹಕ್ಕುಪತ್ರ ನೋಂದಣಿಗೆ ಮತ್ತು ವಿದ್ಯುತ್ ಸಂಪರ್ಕಕ್ಕೆ ನಿರಪೇಕ್ಷಣ ಪತ್ರ ಒದಗಿಸಲು ದಾಂಡೇಲಿಯಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಮನವಿ. 1987ರಿಂದ 2000ನೇ ವರ್ಷದವರೆಗೆ ನೀಡಲಾದ ನಿವೇಶನ ಮನೆಗಳಿಗೆ ಹಕ್ಕುಪತ್ರ ನೋಂದಣಿ ಮಾಡಿ ಮಾಲೀಕತ್ವವನ್ನು ಒದಗಿಸಬೇಕು ಹಾಗೂ ಅತಿಕ್ರಮಿತ ಮನೆಗಳಿಗೆ ಅತ್ಯಗತ್ಯವಿರುವ ವಿದ್ಯುತ್ ಸಂಪರ್ಕಕ್ಕೆ ನಿರಪೇಕ್ಷಣ ಪತ್ರ ಒದಗಿಸಲು ಸೂಕ್ತ ಕ್ರಮವನ್ನು ಕೈಗೊಳ್ಳಲು ದಾಂಡೇಲಿ ನಗರಸಭೆಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ಡಿವೈಎಫ್ಐ ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರು ನಗರಸಭೆಯ ಆಡಳಿತಾಧಿಕಾರಿಗಳಾಗಿರುವ ಜಿಲ್ಲಾಧಿಕಾರಿಗಳಿಗೆ ಇಂದು ಗುರುವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಈ ನಗರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಸರಿಸುಮಾರು 5,000ಕ್ಕಿಂತ ಅಧಿಕವಾಗಿ ಅತಿಕ್ರಮಣ ನಿವೇಶನಗಳಿವೆ. ಇದರ ಮಧ್ಯದಲ್ಲಿ ಅತಿಕ್ರಮಣ ನಿವೇಶನ ಇದ್ದ ಮಧ್ಯದಲ್ಲಿನೇ ಇತ್ತೀಚೆಗೆ ತಮ್ಮ ಕುಟುಂಬ ಸದಸ್ಯರು ಹೆಚ್ಚಳ ಆಗುವಂಥ ಸಂದರ್ಭದಲ್ಲಿನೇ ಇವತ್ತು ಮನೆ ಕೊಠಡಿಗಳು ಇತ್ಯಾದಿಗಳು ಮತ್ತು ದುರಸ್ತಿ ಇತ್ಯಾದಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಅವರು ಬೇರೆ ವಿದ್ಯುತ್ತನ್ನು ಅಥವಾ ಬೇರೆ ವಿದ್ಯುತ್ತನ್ನು ಪಡ್ಕೋಬೇಕಾದ್ರೆ NOC ಅಗತ್ಯತೆ ಇದೆ. ಆದರೆ ಇವತ್ತು NOCಯನ್ನು ಪಡ್ಕೊಳ್ಳಿಕ್ಕೆ ನಗರಸಭೆಯಿಂದ ಸಾಕಷ್ಟು ಪರದಾಡ್ತಾ ಇದ್ದಾರೆ ಜನರು. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಅವರು ನಮ್ಮ ನಗರಸಭೆ ಆಡಳಿತಾಧಿಕಾರಿಗಳು ಇರುವುದರಿಂದ ದಯವಿಟ್ಟು ದಾಂಡೇಲಿಗೆ, ವಿಶೇಷವಾಗಿ ದಾಂಡೇಲಿಗೆ ಇಲ್ಲಿನ ಭೂಮಿಯ ಮತ್ತು ನಿವೇಶನದ ತುಂಬ ಪರಿಸ್ಥಿತಿ ಹದಗೆಟ್ಟು ಹೋಗಿದ್ದರಿಂದ ಮತ್ತು ಅತಿಕ್ರಮಣದ ದೊಡ್ಡ ಸಮಸ್ಯೆ ಇರೋದ್ರಿಂದ ದಯವಿಟ್ಟು ಅವರನ್ನು ಒಂದು ವಿಶೇಷ ಮಾನದಂಡದ ಅಡಿಯಲ್ಲಿ ಅವರಿಗೆ ನಿವೇಶನ NOCಯನ್ನು ವಿದ್ಯುತ್ NOCಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀವಿ. ಇದರ ಮಧ್ಯದಲ್ಲಿ 87 ಮತ್ತು 2000 ಇಸ್ವಿವರೆಗೂ ಕೂಡ ದಾಂಡೇಲಿ ನಗರದ ಕೆಲವು ಭಾಗದಲ್ಲಿ, ಹಿಂದುಳಿದ ಪ್ರದೇಶದ ಭಾಗದಲ್ಲಿ RJ ಸ್ಥಳೇಕರು, TS ನಾಯಕರು, ಆಮೇಲೆ SK ಪಾಟೀಲರು ಇಂಥ ಹಲವಾರು ಅಧ್ಯಕ್ಷರಿದ್ದ ಸಂದರ್ಭದಲ್ಲಿ 25-35 ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಹಕ್ಕುಪತ್ರ ನೋಂದಣಿ ವಿಚಾರದಲ್ಲಿ ಕೂಡ ತುಂಬ ಗೊಂದಲಮಯ ಮಾಡ್ಕೊಳ್ತಿದೆ ನಗರಸಭೆ. ಹಾಗಾಗಿ ಅದು ಕಾನೂನಾತ್ಮಕವಾಗಿ ಅಭಿವೃದ್ಧಿ ಶುಲ್ಕವನ್ನು ಪಡೆದುಕೊಂಡು ಕಾನೂನು ಚೌಕಟ್ಟಿನಲ್ಲೇ ಕೊಟ್ಟಿರುವಂಥದ್ದು, ಎಲ್ಲ ಪರಿಶೀಲನೆ ಮಾಡಿ ಕೊಟ್ಟಿರುವಂಥದ್ದು. ಹಾಗಾಗಿ ಅದು ನೋಂದಣಿ ಕಾರ್ಯಕ್ಕೆ ನಗರಸಭೆ ಮುಂದಾಗಬೇಕು. ಅವ್ರಿಗೂ ಕೂಡ ಅವರ ಮಾಲಕತ್ವ ಹಕ್ಕುಗಳನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ನಾವು ನಗರಸಭೆಗೆ ಮಾಡ್ತಾ ಇದ್ದೀವಿ. ಮತ್ತು ಈ ಎರಡು ಅಂಶದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗೂ ಸೂಕ್ತ ನಿರ್ದೇಶನ ನಗರಾಡಳಿತಕ್ಕೆ ನೀಡಬೇಕು, ಪೌರಾಯುಕ್ತರು ನೀಡಬೇಕು ಮತ್ತು ಕೂಡಲೇ ಈ ಎರಡು ಸಮಸ್ಯೆಯಿಂದ ಜನರು ಸಮಸ್ಯೆಯಿಂದ ಮುಕ್ತ ಆಗಬೇಕು ಮತ್ತು ಎಲ್ಲ ಸಮಸ್ಯೆಗಳಿಗೆ ಈ ಎರಡು ಸಮಸ್ಯೆಗಳಿಂದ ಮುಕ್ತ ಆಗಬೇಕು ಮತ್ತು ಕೂಡಲೇ NOC ಕೊಡುವ ಪ್ರಕ್ರಿಯೆ ಮತ್ತು ನೋಂದಣಿ ಮಾಡುವ ಪ್ರಕ್ರಿಯೆಗೆ ಮುಂದಾಗಬೇಕು ನಗರಸಭೆ ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮತ್ತು ವಿನಂತಿಯನ್ನು ಮಾಡಬೇಕು. ಈಗ 87ರಿಂದ 2000ವರೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದು 25-35 ಈಗ ಏನಾಗಬೇಕು? ಅದು ಆಕ್ಚುಲಿ 25-35 ನೋಂದಣಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಕೊಟ್ಟಿರುವಂತ ಮೂಲ ಕಡತಗಳು ನಗರಸಭೆ ಇಲ್ಲ, ಆ ಕಾರಣಕ್ಕಾಗಿ ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿ ಹಿಂಗೆ ಹೇಳ್ತಾ ಇದಾರೆ. 87ರಿಂದ 2000ವರೆಗೆ ಕೊಟ್ಟಿರುವಂತಹ ಹಕ್ಕುಪತ್ರಗಳಿಗೆ ಅದರ ಬೇಸ್ ಅಲ್ಲಿ ಮನೆ ಕಟ್ಟಿದ್ದಾರೆ, ಅವರಿದ್ದಾರೆ, ಅವರ ಹೆಸರಿಗೆ ನೋಂದಣಿ ಆಗ್ಬೇಕು. ಮತ್ತೆ ಅದು ದುರಸ್ತಿ ಅಥವಾ ಇನ್ನಿತರ ಕೆಲಸಕ್ಕೆ ಕೆಲವೊಬ್ಬರಿಗೆ ಕರೆಂಟ್ ಫೆಸಿಲಿಟಿ ತಗೊಳ್ಳಿಕ್ಕೆ NOC ಸಿಗ್ತಾ ಇಲ್ಲ. ಒಂದು ನೋಂದಣಿ ಆಗ್ಬೇಕು ಅನ್ನುವಂಥದ್ದು ಡಿಮಾಂಡ್ ಬೇರೆ. ಮತ್ತೆ ಈಗಾಗಲೇ ದಾಂಡೇಲಿ ನಗರದಲ್ಲಿ 5,000 ಈಗ ಏನಾಗಿದೆ, ಪರ್ಮಿಷನ್ ಬೇಕು ಅಂತಾರೆ. ಅತಿಕ್ರಮಣ ಮನೆಗಳಿಗೆ ಪರ್ಮಿಷನ್ ಸಿಗುದಿಲ್ಲ. ಇವತ್ತು ಪರ್ಮಿಷನ್ ತಗೋಬೇಕಾದ್ರೆ ಮಾಲಕತ್ವ ಬೇಕು, ಮಾಲಕತ್ವನೇ ಇಲ್ಲ ಇವತ್ತು ಭೂಮಿಗಳಿಗೆ. ಪರ್ಮಿಷನ್ ಪ್ರಶ್ನೆ ಎಲ್ಲಿಂದ ಬಂತು? ಹಂಗಾಗಿ ನಾಗರಿಕರ ಮೂಲಭೂತ ಹಕ್ಕು ಅದು. ಅತಿಕ್ರಮಿಸಿ ಕಟ್ಟಿ ವಾಸ ಮಾಡ್ತಾ ಇರುವಂತಹ ಮನೆಗಳಿಗೆ ಕರೆಂಟ್ ತಗೊಳ್ಳಿಕ್ಕೆ NOCಗಳು ಕೊಡಬೇಕು. 87ರಿಂದ 2000ವರೆಗೆ ಕೊಟ್ಟಿರುವಂತಹ ಹಕ್ಕುಪತ್ರಗಳು ನೋಂದಣಿ ಮಾಡಬೇಕು. ಮತ್ತೊಂದೇನಾಗಿದೆ ಅಂದ್ರೆ ಇಲ್ಲಿ 600 ಚದರಡಿ ಮನೆಗಳು ಕೊಟ್ಟಿದ್ದಾರೆ. 600 ಚದರಡಿಗಿಂತನೂ ಜಾಸ್ತಿ ಜಾಗ ಇದ್ದಾಗ ಅನಿವಾರ್ಯವಾಗಿ ಅವರು ತಮ್ಮ ಕಟ್ಟಡವನ್ನ ವಿಸ್ತೀರ್ಣ ಮಾಡ್ತಾರೆ. ಸೊ ವಿಸ್ತೀರ್ಣ ಮಾಡುವಾಗ ಈ ಪರ್ಮಿಷನ್ ಪ್ರಶ್ನೆ ಇದೆಯಲ್ಲ, ತುಂಬಾ ದಾಂಡೇಲಿಯಲ್ಲಿ ವಿಶೇಷವಾಗಿ ಪರ್ಮಿಷನ್ ತಗೋ ಪ್ರಶ್ನೆ ಇದೆಯಲ್ಲ, ತುಂಬಾ ಗೊಂದಲಮಯ ಇದೆ. ದಯವಿಟ್ಟು ಇದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಆದ್ಯತೆ ಮೇರೆಗೆ ಅವರಿಗೆ ಈ ಹಕ್ಕುಗಳನ್ನ ಅಥವಾ ಈ ಸೌಕರ್ಯಗಳನ್ನ ಕೊಡುವಂತಹ ಪ್ರಯತ್ನ ನಗರಾಡಳಿತ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾರೆ.